ಲಂಡನ್ ಮಾದರಿಯಲ್ಲಿ ಅಂಬಾರಿ ಡಬಲ್ ಡೆಕ್ಕರ್ನ 3 ಬಸ್ಗಳು ನಗರದಲ್ಲಿ ಸಂಚರಿಸಲಿವೆ. ಮೇಲಿನ ಡೆಕ್ನಲ್ಲಿ 20, ಕೆಳಗಿನ ಡೆಕ್ನಲ್ಲಿ 20 ಆಸನ ಸೇರಿ ಒಟ್ಟು 40 ಆಸನಗಳ ಬಸ್ ಇದಾಗಿದೆ. ಇದರಲ್ಲಿ ಪ್ರಯಾಣಿಸಲು ಒಬ್ಬರಿಗೆ ₹180 ದರ ನಿಗದಿ ಮಾಡಲಾಗಿದೆ. ಬಸ್ನ ವಿಶೇಷತೆ ಕುರಿತು ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ವಿವರಿಸಿದ್ದಾರೆ. ಬನ್ನಿ ನೋಡೋಣ. ರಾಜ್ಯ ಪ್ರವಾಸೋದ್ಯಮ ಇಲಾಖೆಯಿಂದ ಬೆಂಗಳೂರಿಗೆ ಬರುವಂತಹ ಪ್ರಯಾಣಿಕರು ಮತ್ತೆ ಬೆಂಗಳೂರಿಗರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ರಾಜಧಾನಿ ಬೆಂಗಳೂರಿನಲ್ಲಿ 3 ಅಂಬಾರಿ ಬಸ್ಗಳನ್ನು ಪರಿಚಯಿಸಿರುವಂತಂದರೆ ಈಗಾಗಲೇ ಈ ಬಸ್ಸುಗಳು ಮೈಸೂರು ನಗರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ವು. ಅಂದರೆ ಮೈಸೂರು ನಗರದಲ್ಲಿರುವಂತಹ ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸುವಂತಹ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ 6 ಬಸ್ಗಳನ್ನು ಪರಿಚಯ ಮಾಡಿದ್ವು. ಅದರಲ್ಲಿ ಈಗ 3 ಬಸ್ಸು ನಿನ್ನೆಯಿಂದ ರಾಜಧಾನಿ ಬೆಂಗಳೂರಲ್ಲಿ, ಅಂದರೆ ಇದಕ್ಕೆ ಪ್ರವಾಸೋದ್ಯಮ ಸಚಿವರಾಗಿರುವಂಥ ಎಚ್ ಕೆ ಪಾಟೀಲ್ ಅವರು ಕೂಡ ಈಗಾಗಲೇ ಚಾಲನೆಯನ್ನು ಕೊಟ್ಟಿರುವಂಥದ್ದು. ಸದ್ಯ ನಾನೀಗ ಆ ಬಸ್ಸಿನ ಒಳಭಾಗದಲ್ಲಿರುವಂತಹ ವಿಶೇಷತೆಗಳೇನು ಅನ್ನೋಂಥದ್ದನ್ನು ತೋರಿಸ್ತಾ ಹೋಗ್ತೀನಿ. ಅಂದರೆ ಇದು ಡಬಲ್ ಡೆಕ್ಕರ್, ಅಂದರೆ ಈ ಬಸ್ಸಿನ ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ಡಬಲ್ ಡೆಕ್ಕರ್ ಬಸ್ ಆಗಿರುವಂಥದ್ದು. ಕೆಳಭಾಗದಲ್ಲಿ ನಾನು ಕೂಡ ತೋರಿಸ್ತಾ ಇದ್ದೀನಿ, 24 ಸೀಟ್ಗಳಿರುವಂಥದ್ದು. ಅಂದರೆ ಕೆಳಭಾಗದಲ್ಲಿ 24 ಸೀಟ್ಗಳಿರುತ್ತೆ, ಮೇಲ್ಭಾಗದಲ್ಲಿ ಒಟ್ಟು 20 ಸೀಟು. ಅಂದರೆ ಒಟ್ಟು ಈ ಡಬಲ್ ಡೆಕ್ಕರ್ ಬಸ್ಸಿನಲ್ಲಿ 44 ಸೀಟ್ಗಳ ಒಂದು ವ್ಯವಸ್ಥೆ ಕೂಡ ಇರುವಂಥ ತುಂಬ ಅದ್ಭುತವಾದಂತಹ ಒಂದು ವಿನ್ಯಾಸವನ್ನು ಕೂಡ ಮಾಡಿದ್ದಾರೆ. ₹180 ಚಾರ್ಜನ್ನು ಮಾಡ್ತಾರೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಕೂಡ ರಾಜಧಾನಿ ಬೆಂಗಳೂರಿನ ಪ್ರಮುಖ ಸ್ಥಳಗಳಲ್ಲಿ ಒಂದು ಬಸ್ಸು ಕೂಡ ಸಂಚಾರವನ್ನು ಮಾಡೋದು ನಾನು ತೋರಿಸ್ತಾ ಇದ್ದೀನಿ. ಇದು ಮೇಲ್ಭಾಗದಲ್ಲಿರುವಂಥ ಒಂದು ವ್ಯವಸ್ಥೆ. ಮೇಲ್ಭಾಗದಲ್ಲಿ 20 ಸೀಟ್ಗಳ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಮೇಲ್ಭಾಗದಲ್ಲಿ ಕೂಡ ಫೈರಿಂಗ್ ಎಸ್ಟಿಂಗ್ವಿಷರ್ ಇರ್ಬೋದು, ಮತ್ತು CC ಕ್ಯಾಮ್ರಾಗಳ ಒಂದು ವ್ಯವಸ್ಥೆ ಇರ್ಬೋದು, ಮೈಕು ಅನೌನ್ಸರ್ಗಳು ಕೂಡ ಇರುತ್ತೆ. ಅಂದರೆ ಈ ಬಸ್ಸಿನಲ್ಲಿ ಒಬ್ಬರು ಗೈಡ್ ಕೂಡ ಇರ್ತಾರೆ. ಆ ಗೈಡ್ ಸಂಪೂರ್ಣವಾಗಿ ಈ ಬಸ್ಸಿನಲ್ಲಿ ಏನೇನೆಲ್ಲ ವಿಶೇಷತೆಗಳಿದೆ, ಈ ಒಂದು ಬಸ್ ಹೋಗುವಂತಹ ಮಾರ್ಗದಲ್ಲಿರುವಂತಹ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಏನೇನೆಲ್ಲ ವಿಶೇಷತೆಗಳಂದರೆ ಇದನ್ನು ಯಾರು ಕಟ್ಟಿದಂಥವ್ರು, ಇದು ಯಾವಾಗ ನಿರ್ಮಾಣವಾಯಿತು, ಇದರ ವಿಶೇಷತೆಗಳೇನು, ಈ ತರಹದ ಎಲ್ಲ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ಜನವರಿ 24ರಿಂದ 3 ದಿನ ರಜೆ ಇರಲಿದೆ. ಶನಿವಾರ ಭಾನುವಾರ ವೀಕೆಂಡ್ ಇದ್ರೆ ಸೋಮವಾರ ಗಣರಾಜ್ಯೋತ್ಸವ. ರಜೆ ಹಿನ್ನೆಲೆಯಲ್ಲಿ ತವರಿಗೆ ಹೋಗೋರ ಸಂಖ್ಯೆ ಹೆಚ್ಚಾಗಿರುತ್ತೆ. ಹೀಗಾಗಿ ವಿವಿಧ ಜಿಲ್ಲೆಗಳಿಗೆ ಕೆಎಸ್ಆರ್ಟಿಸಿ ಬಸ್ ಜೊತೆಗೆ ಹೆಚ್ಚುವರಿಯಾಗಿ ಬಿಎಂಟಿಸಿ ಬಸ್ ಸಂಚರಿಸಲಿವೆ. ನಾಳೆ ಒಟ್ಟು 265 ಬಿಎಂಟಿಸಿ ಬಸ್ ರಾಜ್ಯದ ವಿವಿಧ ಜಿಲ್ಲೆಯತ್ತ ತೆರಳಲಿದೆ. ಜನವರಿ 24ರಂದು 500ಕ್ಕೂ ಹೆಚ್ಚು ಬಿಎಂಟಿಸಿ ಬಸ್ಗಳು ಪ್ರಯಾಣಿಸಲಿವೆ.